ಮೊದಲಿಗೆ ಹೇಳುವಂಥ ಮಾತು ಸ್ವಾಗತ ಅಂತ. ಆದರೆ ಇವತ್ತು ಆ ಪದ ಹೇಳೋದಕ್ಕಿಂತ ಮುಂಚೆ ನಿಮ್ಮೆಲ್ರಿಗೂ ಒಂದು ಬಿಗ್ ಥ್ಯಾಂಕ್ ಯು. ಯಾಕಂದರೆ ತುಂಬ ಹೊತ್ತು ಕಾದಿದ್ದೀರಾ, ಒರಾಯನ್ ಮಾಲಲ್ಲೂ ಕಾದಿದ್ದೀರಾ, ಅಲ್ಲಿಂದ ಇಲ್ಲಿ ಬಂದು ಇಲ್ಲೂ ವೆಯ್ಟ್ ಮಾಡಬೇಕಾಯಿತು. ಬಟ್ ಇಷ್ಟು ಪೇಷನ್ಸ್ ತೋರಿಸಿದ್ದಕ್ಕೆ ಎಲ್ಲರಿಗೂ ವೈಜಯಂತಿ ಮೂವೀಸ್ ಕಡೆಯಿಂದ, KVN ಪ್ರೊಡಕ್ಷನ್ಸ್ ಕಡೆಯಿಂದ ತುಂಬ ತುಂಬ ಥ್ಯಾಂಕ್ ಯು. ಆ್ಯಂಡ್ ಕ್ಷಮೆ ಇರಲಿ, ಟೆಕ್ನಿಕಲ್ ಪ್ರಾಬ್ಲಮ್ಸ್ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ, ಹ್ಯೂಮನ್ಗೆ ಮೀರಿದಂಥ ಒಂದು ಮಾತಾಗಿತ್ತು. ಬಟ್ ಓಕೆ, ಅಫಿಷಿಯಲಿ ಎಲ್ರಿಗೂ ಸ್ವಾಗತ ಹೇಳೋದಕ್ಕೆ ಇಷ್ಟಪಡ್ತೀನಿ. TV, ಪತ್ರಿಕೆ ಹಾಗೂ ಸೋಷಿಯಲ್ ಮೀಡಿಯಾ ಮಿತ್ರರೆಲ್ಲರಿಗೂ ನಿಮ್ಮ ಅನುಪಮಾ ಭಟ್ ಕಡೆಯಿಂದ ಆತ್ಮೀಯವಾದ ಸ್ವಾಗತ. ಇವತ್ತು ಸಂಜೆ 2024 2024ನಲ್ಲಿ 2898 AD ಬಗ್ಗೆ ಮಾತಾಡೋದಕ್ಕೆ ಬಂದಿದ್ದೀವಿ. ಒಂದಷ್ಟು ಫ್ಯೂಚರಿಸ್ಟಿಕ್ ಆಗಿ ಯೋಚನೆ ಮಾಡಿದ್ರೆ ಪ್ರಪಂಚ ಹೇಗಿರ್ಬೋದು ಅನ್ನೋ ಒಂದು ಸಿನಿಮಾದ್ರ ಬಗ್ಗೆ ಮಾತಾಡೋದಕ್ಕೆ. ಕಲ್ಕಿ 2898 AD. ಇಡೀ ಭಾರತ ಚಿತ್ರರಂಗ ಕಾಯ್ತಾ ಇರುವಂಥ ಒಂದು ಸಿನಿಮಾ, ಕುತೂಹಲ ಇರುವಂಥ ಒಂದು ಸಿನಿಮಾ. ಕಾರಣ ದ ಬಿಗ್ಗೆಸ್ಟ್ ಸೈಫೈ ಮೂವಿ ಇನ್ ದ ಹಿಸ್ಟ್ರಿ ಆಫ್ ಇಂಡಿಯನ್ ಸಿನಿಮಾ. ಒಂದು ಲೆಕ್ಕದಲ್ಲಿ ಹೇಳಬೇಕು ಅಂದರೆ ಹಾಲಿವುಡ್ ಕೂಡ ಇಂಡಿಯಾದಲ್ಲಿ ಒಂದು ಸೈನ್ಸ್ ಫಿಕ್ಷನ್ ಸಿನಿಮಾ ತಯಾರಾಗಿದೆ. ಹಾಗಾಗಿ ನೋಡಬೇಕು ಯಾವ ಥರ ಮಾಡಿದ್ದಾರೆ ಅನ್ನೋದು ಕ್ಯೂರಿಯಾಸಿಟಿನಲ್ಲಿದ್ದಾರೆ ಅಂತ ಹೇಳ್ಬೋದು. ಇನ್ನು ಅದರ ಜೊತೆಗೆ ಭಾರತ ಚಿತ್ರರಂಗದ ಬಿಗ್ಗೆಸ್ಟ್ ಮಲ್ಟಿ ಸ್ಟಾರರ್ ಅಂದರೆ ಒಂದು ಬಿಗ್ಗೆಸ್ಟ್ ಸ್ಟಾರ್ಸನ್ನು, ಸೂಪರ್ ಸ್ಟಾರ್ಸನ್ನು ಈ ಸಿನಿಮಾದಲ್ಲಿ ನೋಡುವಂಥ ಒಂದು ಸ್ಪೆಷಲ್ ಮೂವಿ ನಿಮ್ಮ ಮುಂದೆ ತರ್ತಾ ಇರೋದು ವೈಜಯಂತಿ ಮೂವೀಸ್. 50 ವರ್ಷಗಳ ಸಿನಿಮಾ ಜರ್ನಿ ಇರುವಂಥ ಒಂದು ಬ್ಯಾನರ್. ಅಶ್ವಿನಿ ದತ್ ಅವರ ನಿರ್ಮಾಣದಲ್ಲಿ ನಿಜವಾಗ್ಲೂ ಒಂದು ಮಾತು ಹೇಳಬೇಕು, ಯಾವುದೇ ಬ್ಯೂಟಿಫುಲ್ ಸಿನಿಮಾಗಳನ್ನು ತೆಲುಗು ಇಂಡಸ್ಟ್ರಿನಲ್ಲಿ ನಾವು ನೋಡಿದಾಗ ವೈಜಯಂತಿ ಮೂವೀಸ್ ಅನ್ನೋ ಒಂದು ಬ್ಯಾನರ್ ನೋಡಿರ್ತೀವಿ, ಆ ಲಾಂಛನ ನೋಡಿರ್ತೀವಿ. ನಿಜವಾಗ್ಲೂ ಮಹಾನಟಿ ಸೀತಾರಾಮಂ ಆಗಿರ್ಬೋದು, ಜಗದೇಕ ವೀರುಡು, ಅತಿಲೋಕ ಸುಂದರಿ, ಇಂತಹ ಸಿನಿಮಾಗಳನ್ನು ಚಿತ್ರರಂಗವನ್ನು ಶ್ರೀಮಂತಗೊಳಿಸಿದಂತಹ ಬ್ಯಾನರ್ ವೈಜಯಂತಿ ಮೂವೀಸ್. ಲಾಂಛನದಲ್ಲಿ ಮೂಡಿ ಬರ್ತಾ ಇರುವಂಥ ಈ ಸಿನಿಮಾದಲ್ಲಿ ನಮ್ಮ ಭಾರತ ಚಿತ್ರರಂಗದಲ್ಲಿ ಒಂದು ಬಾಹುಬಲಿ ಅಂತ ನಟ ಪ್ರಭಾಸ್ ಅವರು ಬಹುತೇಕ ಎಲ್ಲರೂ ಎದುರು ನೋಡ್ತಾ ಇರುವಂಥ, ಇವ್ರು ಹೇಗೆ ಕಾಣಿಸ್ಕೋತಾರೆ ಅಂತ ನೋಡುವಂಥ ಒಂದು ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಅವರ ಜೊತೆಗೆ ದ ಲೆಜೆಂಡ್ ಹಿಮ್ಸೆಲ್ಫ್ ಅಮಿತಾಬ್ ಬಚ್ಚನ್ ಅವರು, ಕಮಲ್ ಹಾಸನ್ ಅವರು ಆ್ಯಂಡ್ ದ ಗಾರ್ಜಿಯಸ್ ದೀಪಿಕಾ ಪಡುಕೋನ್ ಅವರು. ನಾರ್ತ್ ಇಂಡಿಯಾದಿಂದ ಸೌತ್ ಇಂಡಿಯಾ ತನಕ ದ ಬಿಗ್ಗೆಸ್ಟ್ ಸೂಪರ್ ಸ್ಟಾರ್ಸ್ ಇರುವಂತಹ ಸಿನಿಮಾ. ಇನ್ನು ಈ ಸಿನಿಮಾದ ನಿರ್ದೇಶಕರು ಇಷ್ಟೆಲ್ಲ ಒಳ್ಳೆ ತಾರಾಗಣ ಇರೋವಾಗ ಅಂತ ಹೇಳಿದಾಗ ನಾಗ್ ಅಶ್ವಿನ್ ಅವರು, ಹಿಂದೆ ಮಹಾನಟಿ ಅಂತ ಒಂದು ಸೂಪರ್ ಆಗಿರೋ ಬ್ಯೂಟಿಫುಲ್ ಸಿನಿಮಾನ ಕೊಟ್ಟಂಥ ನಿರ್ದೇಶಕರು ಈ ಸಿನಿಮಾನ ನಿರ್ದೇಶನದ ಜವಾಬ್ದಾರಿಯನ್ನು ಹೊತ್ತಿರುವಂಥದ್ದು. ಇದೆಲ್ಲದರ ಜೊತೆಗೆ ಪ್ರತಿಯೊಂದು ವಿಭಾಗ ನೋಡಿದ್ರು ವರ್ಲ್ಡ್ ಕ್ಲಾಸ್ ಟೆಕ್ನಿಷಿಯನ್ಸ್, ಆರ್ಟಿಸ್ಟ್ ಕೆಲಸ ಮಾಡಿರುವಂಥ ಒಂದು ಸ್ಪೆಷಲ್ ಮೂವಿ. ಈ ಎಲ್ಲ ಮೂವಿಯ ವಿಶೇಷತೆ ಜೊತೆಗೆ ಪಾತ್ರಗಳ ಜೊತೆಗೆ ನಮ್ಮೆಲ್ಲರ ಕಣ್ಣು ಮುಂದೆ ಬಂದಿದ್ದು ಬುಜ್ಜಿ. ಯಾಕಂದರೆ ಕಾಸ್ಟ್ಲಿಯೆಸ್ಟ್ ಬ್ರೈನ್ ಇರೋವಂಥ ಒಂದು ಕಾರ್. ಸೊ ಇದು ಫ್ಯೂಚರ್ನಲ್ಲಿ ಈ ಥರ ಒಂದು ಕಾರ್ ಇರಬಹುದು ಅಂತ ಊಹೆ ಮಾಡಿರುವಂಥ ಒಂದು ಸನ್ನಿವೇಶ. ಆ ಕಾರ್ ನೋಡೋದಕ್ಕೆ ಭಾಳ ಚೆನ್ನಾಗಿದೆ ಆ್ಯಂಡ್ ಬಹಳ ಕಾಂಪ್ಲಿಕೇಟೆಡ್ ಕಾರ್ ಅಂತ ಆಲ್ರೆಡಿ ಹೇಳಿದ್ದಾರೆ. ಅದೆಲ್ಲದಕ್ಕಿಂತ ಮೀರಿ ನಮ್ಮ ಭೈರವ ಅಂದರೆ ಪ್ರಭಾಸ್ ಅವರ ಬೆಸ್ಟ್ ಫ್ರೆಂಡ್ ಬುಜ್ಜಿ. ಸೊ ಇವತ್ತಿನ ವಿಶೇಷ ಏನು ಅಂದರೆ ಒಂದು ಸ್ಪೆಷಲ್ ಸ್ಕ್ರೀನಿಂಗಿಗೆ ನಿಮ್ಮೆಲ್ಲರನ್ನ ಆಹ್ವಾನಿಸಿರುವಂಥದ್ದು. ಇತಿಹಾಸದಲ್ಲೇ ಇಂಡಿಯನ್ ಸಿನಿಮಾ ಇಂಡಸ್ಟ್ರಿಯಲ್ಲೇ ಫಸ್ಟ್ ಟೈಮ್ ಸಿನಿಮಾ ಶುರುವಾಗೋದಕ್ಕಿಂತ ಮುಂಚೆ ಅಂದರೆ ರಿಲೀಸ್ ಆಗೋದಕ್ಕಿಂತ ಮುಂಚೆ ಒಂದು ಆ್ಯನಿಮೇಟೆಡ್ ವರ್ಷನ್ನ ನಿಮ್ಮ ಮುಂದೆ ತರ್ತಾ ಇರುವಂಥದ್ದು. ಅಮೆಝಾನ್ ಪ್ರೈಮ್ನಲ್ಲಿ ನಾಳೆಯಿಂದ ಈ ಸೀರೀಸ್ನ 2 ಎಪಿಸೋಡ್ನ ನಾವು ನೋಡ್ಬೋದು. ಬಟ್ ಮೊದಲ ಎಪಿಸೋಡನ್ನು ಮೊದಲ ಬಾರಿಗೆ ನೀವು ನೋಡ್ತಾ ಇದ್ದೀರಾ. ನಮ್ಮಲ್ಲಿ ಬೆಂಗಳೂರಲ್ಲಿ ಮಾತ್ರ ಅಲ್ಲ, ಇದೇ ಟೈಮಲ್ಲಿ ಮುಂಬೈ, ಡೆಲ್ಲಿ ಆ್ಯಂಡ್ ಹೈದ್ರಾಬಾದಲ್ಲಿ ಈ ಸ್ಕ್ರೀನಿಂಗ್ ನಡೀತಾ ಇದೆ. ಸೊ ಭೈರವ ಮತ್ತು ಬುಜ್ಜಿಯ ಫ್ರೆಂಡ್ಶಿಪ್ ಯಾವ ರೀತಿ ಇದೆ, ಈ ಕಾಂಪ್ಲಿಕೇಟೆಡ್ ಕಾಸ್ಟ್ಲಿಯೆಸ್ಟ್ ಕಾರ್ ಯಾವ ರೀತಿ ಒಂದು ಸಂಬಂಧವನ್ನು ಹೀರೋ ಜೊತೆಗೆ ಇಟ್ಕೊಂಡಿದೆ ಅಂತ ಈ ಆ್ಯನಿಮೇಷನ್ ಮೂಲಕ ಗೊತ್ತಾಗುತ್ತೆ. ಅಂದರೆ ಒಂದು ಚಿಕ್ಕ ಮುನ್ನುಡಿ ಸಿನಿಮಾಗೆ ನಾಡಿದ್ದು ರಿಲೀಸ್ ಆಗುವಾಗ ಯಾವ ಥರ ವೈಬಲ್ಲಿ ನಾವು ಸಿನಿಮಾ ಥಿಯೇಟರ್ಗೆ ಹೋಗ್ಬೋದು ಅಂತ. ಯೂಶಲಿ ಸಿನಿಮಾ ಥಿಯೇಟ್ರಿಂದ ಹೊರಗಡೆ ಮೂಡಲ್ಲಿ ಬರ್ತೀವಲ್ಲ, ಈ ಫೀಲಲ್ಲಿ ಬಂದ್ವಿ ಅಂತ. ಸೊ ಈ ಸಿನಿಮಾಗೆ ಸ್ವರ ಚೇಂಜ್, ನಾವೇ ಒಂದು ಫೀಲಲ್ಲಿ ಹೋಗ್ಬೋದು. ಆ ಫೀಲ್ ಏನು ಅಂತ ಒಂದು ಚಿಕ್ಕ ಮುನ್ನುಡಿ ಮೂಲಕ ಈ ಆ್ಯನಿಮೇಟೆಡ್ ಸೀರೀಸ್ ಮೂಲಕ ಫಸ್ಟ್ ಎಪಿಸೋಡ್ ನಿಮಗಾಗಿ ಕಲ್ಕಿ 2898 ADಯ ಫಸ್ಟ್ ಎಪಿಸೋಡ್ ಪ್ರಿಲೂಡ್ನಲ್ಲಿ ಇದೀಗ ಬಂದೆ. Don't worry, I'll get through that.
ಪ್ರೀತಿಯ ಪ್ರಪಂಚ, ಬುಜ್ಜಿ ಭೈರವ ಮೀಟ್ ಆಗಿದ್ದ ರೀತಿ. ಇದು ಬರೀ ಆ್ಯನಿಮೇಟೆಡ್ ವರ್ಷನ್. ಇದರ ರಿಯಲ್ ವರ್ಷನ್ ನೋಡಬೇಕಂದ್ರೆ 27th ಜೂನ್ವರೆಗೂ ನಾವು ಕಾಯಬೇಕು. ಆ್ಯಂಡ್ ಮೊಟ್ಟ ಮೊದಲ ಬಾರಿಗೆ ಇಂಡಿಯನ್ ಸಿನಿಮಾ ಹಿಸ್ಟ್ರಿಯಲ್ಲಿ ಈ ರೀತಿ ಒಂದು ಮುನ್ನುಡಿ ನೋಡಿರೋದು, ಸಿನಿಮಾ ಹೀಗಿರ್ಬೋದು, ಈ ವೈಬ್ಸಲ್ಲಿ ಇರ್ಬೋದು ಅಂತ ಫಸ್ಟ್ ಟೈಮ್ ಒಂದು ಪ್ರಿಲೂಡ್ ಸ್ಕ್ರೀನಿಂಗ್, ಸ್ಪೆಷಲ್ ಸ್ಕ್ರೀನಿಂಗ್ ಸೆಷನ್ನ ನಾವು ಹಮ್ಮಿಕೊಂಡಿದ್ದು. ಇನ್ನು ಈ ಆ್ಯನಿಮೇಟೆಡ್ ಪ್ರಭಾಸ್ ಅವರನ್ನು ಅಂದರೆ ಭೈರವನ್ನ, ಆ್ಯನಿಮೇಟೆಡ್ ಬುಜ್ಜಿನ ನೋಡಿದ್ವಿ. ರಿಯಲ್ ಬುಜ್ಜಿ ಹೇಗಿದ್ದಾರೆ, ಯಾಕಂದರೆ ಅದೊಂದು ಕಾಂಪ್ಲಿಕೇಟೆಡ್ ಕಾಸ್ಟ್ಲಿಯಸ್ ಕಾರ್, ಬ್ರೈನ್ ಇರೋ ಕಾರ್. ಆ್ಯಂಡ್ ಸುಮಾರು 4 ವರ್ಷ ತೊಗೊಂಡಿದ್ದಾರೆ ಟೀಮ್ ಈ ಕಾರ್ನ ತಯಾರು ಮಾಡೋದಕ್ಕೆ. ನಮ್ಮ ನಿರ್ದೇಶಕರು ನಾಗಶ್ವಿನ್ ಅವ್ರು ಹೇಳಿದ್ದಾರೆ, ನಾನು ಸಿನಿಮಾ ಮಾಡಿದ್ದಕ್ಕಿಂತ ಇಂಜಿನಿಯರಿಂಗ್ ಮಾಡಿದೆ ಅಂತ ಫೀಲ್ ಬಂತು ಈ ಸಿನಿಮಾ ಮಾಡುವಾಗ ಅಂತ. ಸೊ ಆ ಇಂಜಿನಿಯರಿಂಗ್ ಬ್ರೈನ್ ಕ್ರಿಯೇಟ್ ಮಾಡಿರುವಂಥ, ಆ ಟೀಮ್ ಕ್ರಿಯೇಟ್ ಮಾಡಿರುವಂಥ ಬುಜ್ಜಿ ಹೇಗಿದೆ ಅಂತ ಒಂದು ರಿಯಲ್ ಲೈಫ್ನಲ್ಲಿ ಇಬ್ಬರು ಫ್ರೆಂಡ್ಸ್ ಇದ್ದರೆ ಒಬ್ರಿಗೆ ಮಾತ್ರ ತಲೆ ಇರಲಿ, ಇನ್ನೊಬ್ಬ ದಡ್ಡ ಆಗಿರಲಿ, ನಾನು ಹೇಳಿದ ಮಾತೆಲ್ಲ ಕೇಳಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತೀವಿ. ಇಂಥದ್ರಲ್ಲಿ ಕಾರಲ್ಲೇ ಬ್ರೈನ್ ಇಟ್ಬಿಟ್ರೆ ಹೇಗಪ್ಪ ದೇವ್ರೆ, ಅವ್ರು ಭೈರವ ಮತ್ತು ಬುಜ್ಜಿ ಹೆಂಗೆ ಮ್ಯಾನೇಜ್ ಮಾಡ್ತಾರೆ, ಅದು 2898 AD ಯಾಕೆಂದರೆ ನಾವೇ 90s ಹುಟ್ಟಾಗ ನಮ್ಮ ಪ್ರಪಂಚ ಹೇಗಿತ್ತು ಅಂತೆಲ್ಲ ಮಾತಾಡ್ಕೋತೀವಿ. ನಾವು 2898 ಹೇಗಿರಬಹುದು ಅನ್ನೋ ಒಂದು ಇಮ್ಯಾಜಿನೇಷನ್ಗೂ ಮೀರಿರುವಂಥ ಒಂದು ಕಾಲ್ಪನಿಕ ಲೋಕ ಇದು. ಡೆಫಿನೆಟ್ಲಿ ಒಂದು ವರ್ಡ್ ಇಲ್ಲ, ಅಂತಹ ಒಂದು ಕ್ರಿಯೇಟಿವ್ ಸಿನಿಮಾ, ಫ್ಯೂಚರಿಸ್ಟಿಕ್ ಸಿನಿಮಾ, ಬಿಗ್ಗೆಸ್ಟ್ ಸೈಫೈ ಸಿನಿಮಾ ವಿತ್ ಅ ಟಚ್ ಆಫ್ ಮಿಥಾಲಜಿ. ಸೊ ಈ ಸಿನಿಮಾದ ಬಗ್ಗೆ, ಇಂಥ ಒಂದು ದೊಡ್ಡ ಪ್ರಾಜೆಕ್ಟ್ ಮಾಡೋದ್ರ ಬಗ್ಗೆ ನಮ್ಮ ನಿರ್ದೇಶಕರು ನಾಗಶ್ವಿನ್ ಅವರು ಒಂದೆರಡು ಮಾತುಗಳನ್ನು ನಿಮಗಾಗಿ, ಅಂದರೆ ಒಂದು ಮೆಸೇಜ್ನ ನಿಮಗಾಗಿ ಇಟ್ಟಿದ್ದಾರೆ. ಏನು ಹೇಳ್ತಾರೆ ಅಂತ ಕೇಳೋಣ. ಕ್ಯಾನ್ ವಿ ಹ್ಯಾವ್ ದ ವಿಡಿಯೋ ಪ್ಲೀಸ್? Everyone, welcome to the world premiere and the first ever screening of anything actually from Kalki. This first world that you guys are going to enter is called Bujji and Bhairava. It was an idea always for me to have one world of comic books or one animation series or any sort of a story that we could consume and see and love and then come into the movie from there. So we started this process almost 2 years ago. We went to Green Gold Animation, which is based in Hyderabad, and we've created some of the most iconic characters like Chota Bheem, which is so popular across the country. Until we really realized how hard it is to make animation. We know how hard it is to make cinema, live action cinema. So full respect, like my respect for anybody who makes animation, and everything has gone up 500% after this. And Bujji and Bhairava are actually the most fun characters, to be honest, that you will love. By default, you will love them. It's a lot of joy to watch the story of these two characters. It's only 2 episodes as of now. 2 episodes, each episode is about 14 minutes, 15 minutes. But I promise you that this half an hour of Bujji and Bhairava is going to be something that you will love, that your children will love. I'd like to thank once again Vaijayanti Movies, obviously, for just trusting me with this project, which is almost like a pet project. And my AD Sahen and Green Gold Animation and everyone who was involved in this just to make it happen. I hope you enjoy it. Any small things, any mistakes, please excuse. Please have a great time and share it with your friends and family and all the kids that you know. Thank you. ಇಲ್ಲಿವರೆಗೂ ಇವರ ಎಫರ್ಟ್ಸ್, ಇವರ ಪರಿಶ್ರಮ ಆ್ಯಂಡ್ ಯಾವುದೇ ವೀಡಿಯೋಸ್ ವೈಜಯಂತಿ ಫಿಲ್ಮ್ಸ್ ಮೂವೀಸ್ ಕಡೆಯಿಂದ ಕಲ್ಕಿ ಬಗ್ಗೆ ಏನೇನು ಬಂದಿದ್ದು ಅದನ್ನೆಲ್ಲ ನೋಡಿದಾಗ, ಇವತ್ತು ನೋಡಿರುವಂಥ ಆ್ಯನಿಮೇಟೆಡ್ ಪ್ರಿಲೂಡ್ ನೋಡಿದಾಗ ಬಹುಶಃ ನಾವೆಲ್ಲ ಭಾರತೀಯರು ಹೆಮ್ಮೆ ಪಡುವಂಥ ಒಂದು ಸಿನಿಮಾ ವಿಶ್ವಮಟ್ಟದಲ್ಲಿ ಆಗುತ್ತೆ ಅನ್ನೋ ಭರವಸೆ ಕೊಡುತ್ತೆ. ಇವತ್ತು ನಾವು ನೋಡಿರೋದು ಬರೀ 14 ನಿಮಿಷದ ಫಸ್ಟ್ ಎಪಿಸೋಡ್. 2ನೇ ಎಪಿಸೋಡ್ ಅಮೆಝಾನ್ ಪ್ರೈಮ್ನಲ್ಲಿ ನೀವು ನೋಡ್ಬೋದು. ಆ್ಯಂಡ್ ನಾಳೆಯಿಂದ ಅಮೆಝಾನ್ ಪ್ರೈಮ್ನಲ್ಲಿ 2 ಎಪಿಸೋಡ್ ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಅಮೆಝಾನ್ ಪ್ರೈಮ್ ಅವರು ಒಂದೆರಡು ಮಾತುಗಳು ಹೇಳಬೇಕು ಅಂತ ಇಷ್ಟಪಡ್ತಾ ಇದ್ದಾರೆ. ಸೊ ಆ ವಿಡಿಯೋನು ನೋಡ್ಕೊಂಡ್ಬಂದಿರೋಣ. Hi everyone, this is Manish Meghani from Prime Video India. Today, I'm really excited to announce the exclusive premiere of B&B, Bujji and Bhairava on Prime Video, not only in India, but also 240 countries and territories worldwide. B&B takes you into the exciting world of Kalki 2898 AD. Our partnership with Vaijayanti Movies
has spanned over films like Jatiratnalu, Sita Ramam, and Mahanati. I'm really excited for all of you to watch this on Prime Video, so stay tuned. Thank you. ಓಕೆ ವೈಜಯಂತಿ ಮೂವೀಸ್ ಹಾಗೂ ಇಲ್ಲಿ ಇದನ್ನು ಡಿಸ್ಟ್ರಿಬ್ಯೂಟ್ ಮಾಡುವಂತಹ ಒಂದು ಜವಾಬ್ದಾರಿನ ತಗೊಂಡಿರುವಂಥ KVN ಪ್ರೊಡಕ್ಷನ್ಸ್ನ ಸುಪ್ರೀತ್ ಅವ್ರು ನಮ್ಮ ಜೊತೆಗಿದ್ದಾರೆ. ಕ್ಯಾನ್ ಯು ಪ್ಲೀಸ್ ಜಾಯ್ನ್ ಆನ್ ಸ್ಟೇಜ್? ಯಾಕಂದರೆ ಇವತ್ತು ಈ ಸ್ಪೆಷಲ್ ಸ್ಕ್ರೀನಿಂಗ್ ಏನು ಮಾಡ್ತಾ ಇದ್ದೀವಿ ಅಟ್ ಅ ಟೈಮ್ ಒಂದೇ ಕಾಲಕ್ಕೆ ಹೈದರಾಬಾದ್ನಲ್ಲಿ, ಡೆಲ್ಲಿಯಲ್ಲಿ, ಮುಂಬೈಯಲ್ಲಿ, ಬೆಂಗಳೂರಿನಲ್ಲಿ ನಡೀತಾ ಇದೆ. ಹಾಗೂ ಇವತ್ತೇ USA ನಲ್ಲಿ, ಲಂಡನ್ನಲ್ಲಿ, ದುಬೈಯಲ್ಲೂ ನಡೆಯುತ್ತೆ. ನಮ್ಮ ಎಲ್ಲರ ಆಶಯ, ವೈಜಯಂತಿ ಮೂವೀಸ್ ಹಾಗೂ KVN ಪ್ರೊಡಕ್ಷನ್ಸ್ನ ಆಶಯ ಏನು ಅಂದರೆ ಈ ಸಿನಿಮಾ ರಿಲೀಸ್ ಆದಮೇಲೆ ಭಾರತೀಯರು ಅಂದರೆ ಇಡೀ ಭಾರತ ಮಾತ್ರ ಅಲ್ಲ, ಹಾಲಿವುಡ್ ಸೇರಿದಂತೆ ಪ್ರಪಂಚದಲ್ಲಿರೋ ಎಲ್ಲರೂ ಸಿನಿಮಾ ಲವರ್ಸ್ ಈ ಮೂವಿನ ಸೆಲೆಬ್ರೇಟ್ ಮಾಡಬೇಕು. ಅಂಥ ದೊಡ್ಡ ಸೈನ್ಸ್ ಫಿಕ್ಷನ್ ಮೂವಿ ಇದಾಗಬೇಕು ಅಂತ. ಸೊ ಇಂಥ ಒಂದು ದೊಡ್ಡ ಸಿನಿಮಾ, ಮೋಸ್ಟ್ ಅಂಬಿಷಿಯಸ್ ಮೂವಿ ಕಲ್ಕಿ KVN ಪ್ರೊಡಕ್ಷನ್ಸ್ನಲ್ಲಿ ಬರುತ್ತೆ ಅಂದರೆ ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದೀರಾ, ಏನಾದರೂ ಹೇಳೋದಕ್ಕೆ ಇಷ್ಟಪಡ್ತೀರಾ ಪ್ಲೀಸ್? ಎಲ್ರಿಗೂ ನಮಸ್ತೆ. ಫಸ್ಟ್ ಆಫ್ ಆಲ್ ಐ ವುಡ್ ಲೈಕ್ ಟು ಸೇ ಸಾರಿ ಬಿಕಾಸ್ ಟೆಕ್ನಿಕಲ್ ಎರರಿಂದ ಓರೈನ್ ಮಾಲಲ್ಲಿ ಅದು ಸ್ಕ್ರೀನ್ ಮಾಡೋಕ್ಕಾಗಲಿಲ್ಲ. ಸೊ ವಿ ಹ್ಯಾವ್ ಟು ಶಿಫ್ಟ್ ಆಲ್ ಆಫ್ ಅ ಸಡನ್. ಸೌಂಡು ಸ್ವಲ್ಪ ನಿಮಗೆ ಕನ್ವಿನ್ಸ್ ಆಗಿಲ್ಲ ಅನಿಸುತ್ತೆ ಬಿಕಾಸ್ ಅದು ಸೌಂಡ್ ಓಪನ್ ಆಗಲಿಲ್ಲ ಇಲ್ಲಿ. ಎಕ್ಸ್ಟ್ರೀಮ್ಲಿ ಸಾರಿ ಫಾರ್ ದ್ಯಾಟ್. ಆ್ಯಂಡ್ ಮೋರ್ ಓವರ್ ನಾಳೆ ಅಮೆಝಾನ್ ಪ್ರೈಮಲ್ಲಿ ಪಾರ್ಟ್ 1 ಆ್ಯಂಡ್ ಪಾರ್ಟ್ ಐ ಮೀನ್ ಫಸ್ಟ್ ಎಪಿಸೋಡ್ ಆ್ಯಂಡ್ ಸೆಕೆಂಡ್ ಎಪಿಸೋಡು ಇವತ್ತು ರಾತ್ರಿ 12 ಗಂಟೆಯಿಂದ ಇವಾಗ್ತಾ ಇದೆ. ಆ್ಯಂಡ್ ಮೋರ್ ಓವರ್ 27 ಸಿನಿಮಾ ಬರ್ತಾ ಇದೆ. ಈಗೇನು ನೋಡಿದ್ರೆ ನಿಮ್ಗೇನು ಒಪಿನಿಯನ್ ಅನಿಸ್ತು ಪ್ಲೀಸ್ ಜನಕ್ಕೆ ಅದನ್ನು ತಲುಪಿಸಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸುಪ್ರೀತ್ ಅವರೇ. ಸರ್ ಆ್ಯಸ್ ಆಫ್ ನಾವು ಇನ್ನೂ ಅವರು ಬ್ಯುಸಿ ಇದ್ದಾರೆ. ಮೋಸ್ಟ್ ಪ್ರಾಬಲಿ ಟೀಮ್ ಬರುತ್ತೋ ಇಲ್ವೋ, ಬುಜ್ಜಿ ಅಂತ ಬಂದೇ ಬರುತ್ತೆ ಬ್ಯಾಂಗ್ಳೂರಿಗೆ. ಸೊ ಸೂನ್ ವಿಲ್ ಅಪ್ಡೇಟ್ ಯು ಸರ್. ದಿಸ್ ಇಸ್ ಪ್ರೈಮ್. ಇದೇನು ಬಂದಿದೆ, ಏನು ನೋಡ್ತಿದ್ದಾರೆ, ಇಟ್ ಈಸ್ ಜಸ್ಟ್ ಅ ಗ್ಲಿಮ್ಸ್ ಆಫ್ ದ ಮೂವಿ. ಅಂದರೆ ಅವರು ಯಾವ ವರ್ಲ್ಡಲ್ಲಿ ಇರುತ್ತೆ, ಯಾವ ರೀತಿ ಇರುತ್ತೆ ತೋರಿಸೋದಕ್ಕೋಸ್ಕರ ಅದನ್ನು ಕಾರ್ಟೂನ್ ಮಾಡ್ತಾರೆ ಸರ್. 2 episodes. It will be like 30 minutes an hour. English and Telugu sir. 2 languages ಅಲ್ಲಿ ಬರುತ್ತೆ. ಕನ್ನಡ ಸಿನಿಮಾ ಬರುತ್ತೆ ಸರ್, ನಿಮಗೆ ಸಿನಿಮಾ ಬರುತ್ತೆ. ಇದು ಏನಂದರೆ ಇಟ್ಸ್ ಅ ಸಡನ್ ಪ್ಲ್ಯಾನ್. ಸೊ ಅವ್ರಿಗೆ ಟೈಮ್ ಡ್ಯೂರೇಷನ್ ಕಡಿಮೆ ಇದ್ದಿದ್ದರಿಂದ ತೆಲುಗು ಮತ್ತು ಇಂಗ್ಲೀಷ್ ಮಾತ್ರ ಮಾಡಿದ್ದಾರೆ. ಸಿನಿಮಾ ಕನ್ನಡದಲ್ಲಿ ಬರುತ್ತೆ ಸರ್. ಯಾ, ಆಲ್ 5 languages. ಥ್ಯಾಂಕ್ ಯು. ಥ್ಯಾಂಕ್ ಯು ಸುಪ್ರೀತ್ ಅವರೇ. ವೈಜಯಂತಿ ಮೂವೀಸ್ ಆ ಹೆಸರಿಗೆ ಒಂದು ತೂಕ ಇದೆ. KVN ಪ್ರೊಡಕ್ಷನ್ಸ್ ಕೂಡ ನಮ್ಮ ಹೆಮ್ಮೆಯ ಸಂಸ್ಥೆ. ಸೊ ಇದೆರಡು ಜೊತೆ ಆಗಿದೆ ಅಂದರೆ ಒಂದು ಒಳ್ಳೆ ಸಕ್ಸಸ್ಫುಲ್ ಸಿನಿಮಾ ಇದಾಗುತ್ತೆ ಅನ್ನೋ ನಂಬಿಕೆ. ಆ್ಯಂಡ್ ಮತ್ತೊಮ್ಮೆ ನಿಮ್ಮೆಲ್ಲರ ಗಮನಕ್ಕೆ, ಈಗ ನಾವೇನು ಆ್ಯನಿಮೇಟೆಡ್ ಎಪಿಸೋಡ್ ನೋಡಿದ್ವಿ, ಇದು ಕಲ್ಕಿಯ ಸ್ಟೋರಿ ಅಲ್ಲ. 2898 ಅಲ್ಲಿ ಆ ವರ್ಷಕ್ಕೆ ಹೋಗೋಕ್ಕಿಂತ ಮುಂಚೆ ಕಲ್ಕಿಯ ಪ್ರಪಂಚ ಯಾವ ರೀತಿ ಇರುತ್ತೆ ಅಂತ ಒಂದು ಮೂಡ್, ಒಂದು ವೈಬ್, ಒಂದು ಫೀಲ್ ಕ್ರಿಯೇಟ್ ಮಾಡಿರುವಂಥ 2 ಎಪಿಸೋಡ್ಗಳು. ಸೊ ನಿಜವಾದ ಕತೆ ಸಿನಿಮಾದಲ್ಲೇ ಶುರುವಾಗುತ್ತೆ. ಇದು ಜಸ್ಟ್ ಒಂದು ಮುನ್ನುಡಿ ಥರ, ಇಟ್ಸ್ ಜಸ್ಟ್ ಅ ಪ್ರಿವ್ಯೂ. ಸೊ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ತುಂಬ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀವಿ.